ಇತ್ತೀಚೆಗೆ ನಮ್ಮ ಕಡತನಮನೆ ಸತೀಶು ಬೇರೆ ಬೇರೆ ವಿಚಾರಗಳಿಗೆಲ್ಲ ತುಂಬಾ ಮಾತಾಡ್ತಾ ಇದ್ದಾನೆ. ಅವನು ಮೊನ್ನೆ ಫ್ಲೆಕ್ಸ್ಗಳನ್ನ ತೆರವುಗೊಳಿಸಿದ ವಿಚಾರವಾಗಿ ಶಾಸಕರನ್ನ ಅವನು ನೇರವಾಗಿ ಹೊಣೆ ಮಾಡ್ತಾ ಇದ್ದಾನೆ. ನಾವು ಅವನನ್ನು ಇತ್ತೀಚೆಗಷ್ಟೇ ಪಕ್ಷ ವಿರೋಧ ಚಟುವಟಿಕೆಗಳನ್ನ ಮಾಡಿದ್ರ ಸಲುವಾಗಿ ಯಲಹಂಕ ಗ್ರಾಮಾಂತರ ಮಂಡಲ ಸಮಿತಿಯಿಂದ ನಡಾವಳಿಯನ್ನ ಮಾಡಿ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ವಿ. ಆ ಒಂದು ನಿಟ್ಟಿನಲ್ಲಿ ಅವನು ನಮ್ಮ ಶಾಸಕರ ಭಾವಚಿತ್ರವನ್ನ ಹಾಕೊಂಡು ಅವನು ಬರ್ತ್ಡೇ ವಿಶೇಷ ಹಾಕಿಸ್ಕೊಂಡಿದ್ದ. ಅದಕ್ಕೋಸ್ಕರ ನಮ್ಮ ಪಕ್ಷದ ಬಿಜೆಪಿ ಅಧ್ಯಕ್ಷರಾದ ರಾಮಮೂರ್ತಿ ಅವರು ರಾಜಾನಕುಂಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ದೂರನ್ನು ನೀಡಿದ್ರ ಸಲುವಾಗಿ ಸ್ಥಳೀಯ ಗ್ರಾಮ ಪಂಚಾಯಿತಿಗಳು ಆ ಫ್ಲೆಕ್ಸ್ಗಳನ್ನ ತೆರವು ಮಾಡಿರ್ತಾರೆ. ಆದ್ರೆ ಇವನು ಹತಾಶನಾಗಿ ನಮ್ಮ ಶಾಸಕರ ವಿರುದ್ಧ ಆರೋಪಗಳನ್ನ ಮಾಡ್ತಾ ಇದ್ದಾನೆ. ಅದು ಅಷ್ಟೇ ಅಲ್ಲದೆ ಅವನು ಆ ಒಂದು ಶಾಸಕರ ವಿರುದ್ಧವಾಗಿ ಹಗುರವಾಗಿ ಮಾತನಾಡ್ತಾ ಆ ಒಂದು ಫ್ಲೆಕ್ಸ್ ನಲ್ಲಿ 3 ಬೊಂಬೆಗಳನ್ನ ಇದ್ರೆ ಮಾತ್ರ ಅವರು ಫ್ಲೆಕ್ಸ್ ಗಳನ್ನ ಅಳವಡಿಸೋದಕ್ಕೆ ಅವಕಾಶ ಕೊಡ್ತಾರೆ ಅಂತ ಹೇಳಿ ದೂರಿದ್ದಾನೆ. ನಾನು ಸತೀಶನಿಗೆ ಒಂದು ನೆನಪನ್ನು ಮಾಡ್ಕೊಳ್ತೇನೆ. ಅದೇ 3 ಬೊಂಬೆಗಳು ಸತೀಶನಿಗೆ ಎಲ್ಲ ಅಧಿಕಾರವನ್ನು ಕೊಟ್ಟಿದ್ದು. ಅವನು 2013 ಚುನಾವಣೆ ಆದ ನಂತರ ನಮ್ಮ ಬಿಜೆಪಿ ಪಕ್ಷಕ್ಕೆ ಅವನು ಸೇರ್ಪಡೆ ಆಗಿದ್ದು. ಅದಕ್ಕೂ ಮೊದಲು ಅವನು ಜೆಡಿಎಸ್ ಅಲ್ಲಿ ನೆಲೆ ಇಲ್ಲದೆ, ಕಾಂಗ್ರೆಸ್ ಅಲ್ಲಿ ನೆಲೆ ಇಲ್ಲದೆ, ಅವನು ಏನೂ ಆಗದೆ ಇದ್ದಂತವನ್ನ ನಮ್ಮ ಪಕ್ಷಕ್ಕೆ ಕರ್ಕೊಂಡ್ಬಂದು ಮೊದಲಿಗೆ ನಾವು ತಾಲೂಕ್ ಪಂಚಾಯತಿ ಟಿಕೆಟ್ ಅನ್ನ ಕೊಟ್ವಿ. ಅದಾದ ನಂತರ ಇದೇ 3 ಬೊಂಬೆಗಳು ಅವನಿಗೆ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರನ್ನಾಗಿ ಮಾಡ್ತು. ಅದಾದ ನಂತರ ಇವರಣ್ಣ ಕೆ.ಆರ್. ತಿಮ್ಮೇಗೌಡನಿಗೆ ಅರಕೆರೆ ಗ್ರಾಮ ಪಂಚಾಯಿತಿಯ ಸದಸ್ಯನನ್ನಾಗಿ ಮಾಡ್ತು. ಇದೇ 3 ಗೊಂಬೆಗಳು ಅವರ ತಿಮ್ಮೇಗೌಡರನ್ನ ಎಲ್ಲರೂ ವಿರೋಧ ಮಾಡಿದ್ರು ಕೂಡ ಅವನಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಪಟ್ಟವನ್ನು ಕೊಟ್ಟರು. ಅದಾದ ನಂತರ ಅವನು ಸಂಘಟನೆ ಮಾಡ್ತಾನೆ, ಸ್ವಲ್ಪ ಪಕ್ಷದಲ್ಲಿ ಓಡಾಡ್ತಾನೆ ಅನ್ನುವಂತ ನಿಟ್ಟಿನಲ್ಲಿ ಬೇರೆ ಎಲ್ಲರೂ ವಿರೋಧ ಮಾಡಿದ್ರು ಕೂಡ ರಾಜ್ಯ ಬಿಜೆಪಿಯ ರೈತ ಮೋರ್ಚಾ ಕಾರ್ಯದರ್ಶಿಯನ್ನಾಗಿ ಕೂಡ ಮಾಡಿತು. ಅದಾದ ನಂತರ ಮೊನ್ನೆ ನಡೆದಂತ ಬೊಮ್ಮಲ್ ಚುನಾವಣೆಯಲ್ಲಿ ಅನೇಕ ಆಕಾಂಕ್ಷಿಗಳಿದ್ರು ಕೂಡ ನಮ್ಮ ಪಕ್ಷದ ಅನೇಕ ಮುಖಂಡರು ಹೇಳಿದ್ರು, ಬೇಡ ಬೇರೆಯವರು ಕೊಡೋಣ, ಇವರು ಕೊಡೋದು ಬೇಡ ಅಂತೇಳಿ ಎಲ್ಲ ಮನವಿ ಮಾಡಿದ್ರು ಕೂಡ ಶಾಸಕರು ಇವನು ವಕೀಲನಿದ್ದಾನೆ, ವಿದ್ಯಾವಂತ ಇದ್ದಾನೆ ಅಂತೇಳಿ ಬೊಮ್ಮಲ್ ಚುನಾವಣೆಯಲ್ಲಿ ಟಿಕೆಟ್ ಅನ್ನು ಕೊಟ್ಟು ಪ್ರತಿ ಮನೆ ಮನೆಗೂ ಸ್ವಯಂ ಶಾಸಕರೇ ಮನೆ ಮನೆಗೂ ತೆರಳಿ ನಮ್ಮ ಬಿಜೆಪಿಯ ಎಲ್ಲ ಮುಖಂಡರನ್ನ ಜೊತೆಗೆ ಕರ್ಕೊಂಡು ಅವರೇ 1 ತಿಂಗಳು ನಿರಂತರವಾಗಿ ಪ್ರಚಾರವನ್ನ ಮಾಡಿ ಅವನನ್ನ ಬೊಮ್ಮಲ್ ನಿರ್ದೇಶಕರನ್ನಾಗಿ ಮಾಡಿದ್ರು. ಆದ್ರೆ ಇವತ್ತು ಅಷ್ಟೂ ಸಾಲದೆ ಅತೃಪ್ತ ಆತ್ಮವಾಗಿದ್ದಾನೆ ಇವನು. ನಿಜಕ್ಕೂ ಕೂಡ ಹೇಳ್ತೀನಿ, ಸತೀಶ ಯಾವುದೇ ಕಾರಣಕ್ಕೂ ಶಾಸಕರನ್ನ ನಾನು ಹಗುರವಾಗಿ ಮಾತನಾಡಿದ್ರೆ, ಏಕವಚನದಲ್ಲಿ ಮಾತನಾಡಿದ್ರೆ ನಾನು ದೊಡ್ಡ ವ್ಯಕ್ತಿ ಆಗ್ತೀನಿ ಅಂತೇಳಿ ಭಾವಿಸಿದ್ದಾನೆ. ನಾನು ಒಂದು ಮನವಿಯನ್ನ ಮಾಡ್ತೇನೆ, ಸತೀಶ ಇಲ್ಲಿಗೆ ಇದು ನೀನು ನಿಲ್ಲಿಸಿದ್ರೆ ತುಂಬಾ ಉತ್ತಮ. ಯಾಕೆಂತಂದ್ರೆ ಈಗಾಗಲೇ ನಮ್ಮ ಕ್ಷೇತ್ರದ ಜನತೆ ಶಾಸಕರ ಜೊತೆ ನಿಂತಿದ್ದಾರೆ. ಶಾಸಕರು ನಿನ್ನ ನಡವಳಿಕೆಯನ್ನ ಗಮನಿಸ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಅನ್ವಯ ಕೂಡ ಇದೇ ರೀತಿ ಏಕವಚನದಲ್ಲಿ ಮಾತಾಡಿದ್ದ. ಅದಕ್ಕೆ ನಮ್ಮ ಅನೇಕ ಬಿಜೆಪಿ ಮುಖಂಡರು ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ. ನಿನಗೂ ಕೂಡ ನಾನು ನನ್ನ ಒಬ್ಬ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದು ಉತ್ತರವನ್ನು ಕೊಡ್ತಾ ಇದ್ದೇನೆ. ಇದು ಬಿಜೆಪಿ ಪಕ್ಷದ ಸಿದ್ಧಾಂತ ಅಲ್ಲ. ನಿನಗೆ ನಿಜಕ್ಕೂ ಕೂಡ ಬಿಜೆಪಿಯ ತತ್ವ ಸಿದ್ಧಾಂತಗಳೇ ಗೊತ್ತಿಲ್ಲ. ಬಿಜೆಪಿಯಲ್ಲಿ ಯಾವತ್ತೂ ಕೂಡ ಜಾತಿ ವ್ಯವಸ್ಥೆ ಇಲ್ಲ. ದೇಶ ಮೊದಲು, ಧರ್ಮ ಆಮೇಲೆ, ಪಕ್ಷ ಅದ ನಂತರ ಅಂತೇಳಿ ನಾವು ಹೇಳ್ಕೊಂಡ್ಬಂದಿರುವಂತಹ ಪಕ್ಷದಲ್ಲಿ ನೀನು ಇರೋದಕ್ಕೆ ನಾಲಾಯಕು. ಬಿಜೆಪಿಯ ಅಸ್ತಿತ್ವ ಗೊತ್ತಿಲ್ಲ, ಬಿಜೆಪಿಯ ಸಿದ್ಧಾಂತ ಗೊತ್ತಿಲ್ಲ. ನಿನ್ನಂತವನ್ನೊಬ್ಬನ ಕರ್ಕೊಂಡ್ಬಂದು ಬಿಜೆಪಿಯ ಎಲ್ಲ ಪದವಿಗಳನ್ನು ಕೊಟ್ಟರು. ನೀನು ಅಲ್ಪನ್ಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿದ್ರು ಅನ್ನುವಂತ ನಿಟ್ಟಿನಲ್ಲಿ ನೀನು ನಡ್ಕೋತಾ ಇದೀಯಾ. ಇದು ನಿಜಕ್ಕೂ ಕೂಡ ತಪ್ಪು ಅಂತೇಳಿ ನಾನು ಭಾವಿಸ್ತೇನೆ.